ನಿಜ, ತುಂಬಿದ ಕೊಡ ತೊಳ್ಕೋದಿಲ್ಲ. ಆ ಗುಣ ನಮ್ಮ ವೆಂಕಟನಾಥನಿಗೆ ಅವನ ಪೂರ್ವಜರಿಂದಾನೇ ಬಂದಿದೆ. ಗುರುಗಳು ಕ್ಷಮಿಸಬೇಕು. ಸ್ಪರ್ಧೆ ಹತ್ರ ಆಗ್ತಿರೋ ಹಾಗೆ ಮಠದ ಗೌರವ ಉಳಿಸ್ತೀನೋ ಇಲ್ವೋ ಅನ್ನೋ ಆತಂಕ ಪ್ರಾರಂಭ ಆಗ್ತಾ ಇದೆ. ನಿನಗೆ ಇನ್ನೂ ಆತಂಕ ಇದೆಯಾ ವೆಂಕಟನಾಥ? ಗುರುಗಳೇ, ಪ್ರಚಂಡ ದಂಡನಾಚಾರ್ಯರಿಗೆ ತಾಯಿ ವಾಗ್ದೇವಿಯ ಅನುಗ್ರಹವಿದೆ. ಹೀಗಿರುವಾಗ ಆ ತಾಯಿ ಇಬ್ಬರಿಗೂ ಏಕಕಾಲದಲ್ಲಿ ಒಲಿಯೋದು ಹೇಗೆ ಸಾಧ್ಯ? ಒಂದು ವೇಳೆ ಜಯ ಅವರ ಪಾಲಾದ್ರೆ? ವೆಂಕಟನಾಥ, ನಿನ್ನ ವಿದ್ಯೆ, ನಿನ್ನ ಶ್ರದ್ಧೆಗೆ ಮೆಚ್ಚಿ ಆ ಮೂಲರಾಮನೇ ನಿನಗೆ ಆಶೀರ್ವಾದ ಮಾಡಿದ್ದಾನೆ. ತಾಯಿ ವಾಗ್ದೇವಿ ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ. ಆ ನಂಬಿಕೆ ನನಗಿದೆ. ಗುರುಗಳೇ, ಓಂಕಾರ ಸದಾನನ ನಾಲಿಗೆಯಲ್ಲಿ ನಲಿಯುವಂತೆ ಆಶೀರ್ವದಿಸಿ. ಬಾ ಹೀಗೆ. ವೆಂಕಟನಾಥ, ಇದು ನಿನಗೆ ರಕ್ಷಾ ಕವಚ ಇದ್ದ ಹಾಗೆ. ಓಂಕಾರದ ಗೂಢಾರ್ಥವನ್ನು ನೀನು ತುಂಬ ಚೆನ್ನಾಗಿ ಬಲ್ಲವನು. ಅದು ಎಂದಿಗೂ ನಿನ್ನಿಂದ ದೂರ ಆಗಬಾರ್ದು. ನಿನ್ನ ತಾಯಿಯನ್ನು ನೆನೆಸ್ಕೊ. ಆಕೆಯ ಆಶೀರ್ವಾದ ಕೂಡ ನಿನಗಿರಲಿ. ವಿಜಯೀ ಭವ. ಶ್ರೀಹರಿ. ಅಮ್ಮ, ಇದೇನು ಅಕಾರಣವಾಗಿ ನಮ್ಮನ್ನ ಯಾಕೆ ಕಾಯಿಸ್ತಾ ಇರೋದು? ಓ, ನಮ್ಮ ಪ್ರಖ್ಯಾತವನ್ನು ಕಂಡು ಆ ಯುವಕ ಓಡೋದ್ನೆ. ಹಾಗೇನಾದ್ರೂ ಆಗಿದ್ರೆ ಅದೇನು ಆಶ್ಚರ್ಯ ಅಲ್ಲ ಬಿಡಿ. ಆದರೆ ಮಲ್ಲ ಯುದ್ಧಕ್ಕೆ ಸಿದ್ಧನಾದ ಪಟುವಂತೆ ನಾನಿಲ್ಲಿ ಕಾಯ್ತಾ ಇದ್ದೀನಿ. ಈ ಸಮಯದಲ್ಲಿ ಹಾಗೆ ಮಾಡೋದು ಸರಿಯಲ್ಲ ಬಿಡಿ. ಇರ್ಲಿ, ಇದ್ಯಾವುದೂ ನನಗೆ ಹೊಸ್ತಲ್ಲ. ಇನ್ನೂ ನನಗಿಲ್ಲಿ ಕೆಲಸ ಇಲ್ಲ. ನಾನಿನ್ನು ಹೊರಡ್ತೀನಿ. ಪಂಡಿತ್ರೆ, ಸ್ವಲ್ಪ ತಾಳ್ಮೆ ಇರಲಿ. ನೀವು ಹೇಳಿದೆಲ್ಲಾನು ಸರಿನೇ. ಆದ್ರೆ ನಿಮ್ಮೆದುರು ಸೆಣಸಾಡೋಕೆ ಸಿದ್ಧನಿರೋ ಆ ಶೂರ ವೆಂಕಟನಾಥ ಸ್ವಯಂ ಘೋಷಿತ ಬುದ್ಧಿವಂತ ಅನ್ಕೊಂಡಿದ್ದಾನೆ. ತನ್ನಂತ ಪಂಡಿತ ಇಡೀ ಭೂಮಂಡಲದಲ್ಲೇ ಇಲ್ಲ ಅನ್ನೋ ಅಹಂ ಅವನದು. ಅದಕ್ಕೆ ತಕ್ಕನಾಗೆ ಅವನು ಅಲ್ಪ ಸ್ವಲ್ಪ ಓದ್ಕೊಂಡ್ಬಿಟ್ಟಿದ್ದಾನೆ. ಅಲ್ಪಜ್ಞಾನಿ ಮಹಾಗರ್ವಿ ಅಲ್ವೇ? ಇವತ್ತು ನೀವೊಂದು ಗರ್ವಭಂಗ ಮಾಡಲೇಬೇಕು. ತಾವು ಪಾಂಡಿತ್ಯಕ್ಕೆ ಅಂತ ನಿಂತಾಗ ಸಿಂಹದಂತೆ ಗರ್ಜಿಸಿ ಎದುರಿಗಿರೋರ ಗರ್ವ ಅನ್ನೋ ರಕ್ತನ ಕುಡಿತೀರಿ ಅಂತ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಇವತ್ತು ಕೂಡ ಅದೇ ಸನ್ನಿವೇಶವನ್ನು ಕಂಡು ಕೇಳಿ ನಾವು ಪಾವನರಾಗಬೇಕು ಅಂತ ಕಾಯ್ತಾ ಇದ್ದೀವಿ. ಅದೆಲ್ಲವೂ ಸರಿ, ಆದರೆ ಸೆಣಸಾಟ ನಡೆಯೋದಕ್ಕೆ ಎದುರುಗಡೆ ಸ್ಪರ್ಧೆ ಇಲ್ಲವೇ? ನನಗೆ ಸರಿಸಮ ಅಲ್ಲದೆ ಹೋದ್ರೂ ಆ ವ್ಯಕ್ತಿ ನನ್ನ ಎದುರಾಳಿ ಸ್ಪರ್ಧಿ ಅಂತ ಒಪ್ಕೊಂಡಿದ್ದೀನಿ. ಆದರೆ ಎಲ್ಲಿ ಆ ಸ್ಪರ್ಧಿನೇ ಕಾಣಿಸ್ತಿಲ್ವೇ? ಎಲ್ಲೋ ಓಡೋಗಿದ್ದಾನೆ ಅನ್ಸುತ್ತೆ. ಇಲ್ಲ, ಅವನು ಬಂದೇ ಬರ್ತಾನೆ. ಮಠ ಅಂದಮೇಲೆ ಕೆಲವೊಂದು ಪದ್ಧತಿಗಳಿರ್ತವೆ. ಯಾಕತ್ತೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಏನಾಯ್ತು? ನನ್ನ ಪಾಡಿಗೆ ನಾನು ಗೆಜ್ಜೆ ವಸ್ತ್ರ ಮಾಡ್ಕೊಂಡು ಕೂತಿದ್ನಾ, ಆಗ ಇದಕ್ಕಿದ್ದಾಗೆ ವೆಂಕಟನಾಥ ಹತ್ರ ಬಂದು, ಅಮ್ಮ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ. ತಿರುಗಿ ನೋಡಿದ್ರೆ ಅವನಿಲ್ಲ. ಅತ್ತೆ, ನಿಮ್ಗೆ ಯಾವಾಗ್ಲೂ ಅವನದೇ ಧ್ಯಾನ, ಅದಕ್ಕೆ ಹಾಗನ್ಸಿದೆ. ಇಲ್ಲ ಕಮಲ, ವೆಂಕಟನಾಥ ಅಂದ್ರೆ ನನಗೆ ತುಂಬಾ ಪ್ರೀತಿ, ನಿಜ. ಆದ್ರೆ ಇದು ಭ್ರಮೆ ಅಲ್ಲ, ಇದು ಅವನದೇ ಧ್ವನಿ. ಅವನೇ ಬಂದಾಗಾಯ್ತು. ಅತ್ತೆ, ವೆಂಕಟನಾಥ ಮಠದಲ್ಲಿದ್ದಾನೆ, ನೀವು ಮನೇಲಿದ್ದೀರಾ. ಅವನಾಗ್ಲಿ ಅವನ ಧ್ವನಿ ಆಗ್ಲಿ ಹೇಗ್ ಬರೋಕ್ ಸಾಧ್ಯ? ಅವನೇನ್ ಮಾಯಾವಿನಿ ಇಲ್ಲ ದೇವ್ರೆ? ಅದೇನು ನಂಗೆ ಗೊತ್ತಿಲ್ಲ ಅಮ್ಮ, ಆದ್ರೆ ಅವನ ಹತ್ರ ಬಂದಾಗಾಯ್ತು. ಅವನ ಧ್ವನಿ ನನ್ ಕಿವಿ ಕೇಳಿಸ್ತು. ಏನು
ಅತ್ತೆ ಸೊಸೆ ತುಂಬ ಗಾಢವಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಬಂದ್ರಾ? ಬನ್ನಿ. ಅತ್ತೆ, ನೀವು ಒಬ್ಬ ಮಗ ಇದ್ದೀರಾ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಯಾವಾಗ ನೋಡಿದ್ರು ವೆಂಕಟನಾಥ ವೆಂಕಟನಾಥ ಅಂತ ವೆಂಕಟನಾಥ ಧ್ಯಾನದಲ್ಲೇ ಇರ್ತಾರೆ. ಅದರಲ್ಲೇನು ತಪ್ಪಿದೆ? ನಾನು ಹುಟ್ಟಿ ಭಾಳ ವರ್ಷಗಳ ನಂತರ ವೆಂಕಟನಾಥ ಹುಟ್ಟಿದ್ದು. ಯಾವ ತಂದೆ ತಾಯಿಗಾದರೂ ಕೊನೆ ಮಗನ ಬಗ್ಗೆ ಸ್ವಲ್ಪ ಪ್ರೀತಿ ಹೆಚ್ಚಿಗೆನೇ ಇರುತ್ತೆ. ಇಷ್ಟಕ್ಕೂ ಈ ಮಾತು ಯಾಕೆ ಬಂತೀಗ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಅತ್ತೆ ಗೆಜ್ಜೆ ವಸ್ತ್ರ ಮಾಡ್ಕೊಂಡು ಕೂತಿದ್ರಂತೆ. ವೆಂಕಟನಾಥ ಬಂದು ಕಿವಿಲಿ ಆಶೀರ್ವಾದ ಮಾಡು ಅಂತ ಕೇಳಿದ್ನಂತೆ. ನಾನು ಭ್ರಮೆ ಅಂದ್ರೆ ಇಲ್ಲ ಇಲ್ಲ ನಿಜವಾಗ್ಲೂ ಬಂದಿದ್ದ ಅಂತ ವಾದ ಮಾಡ್ತಾ ಇದ್ದಾರೆ. ನೀವಾದ್ರೂ ಹೇಳಿ. ಅಮ್ಮ ಹೇಳ್ತಿರೋದು ನಿಜನೂ ಆಗಿರ್ಬೋದು. ಅಂದ್ರೆ ಇವತ್ತು ಶ್ರೀಮಠದಲ್ಲಿ ಪ್ರಚಂಡ ಅನ್ನೋ ಮಹಾಪಂಡಿತನಿಗೂ ನಮ್ಮ ವೆಂಕಟನಾಥನ್ಗೂ ಸ್ಪರ್ಧೆ ಇದೆಯಂತೆ. ಇಲ್ಲಿವರೆಗೂ ಆ ಪ್ರಚಂಡನ್ನ ಯಾರು ಸೋಲ್ಸಕ್ಕಾಗಿಲ್ವಂತೆ. ಅವನೇ ಬಂದು ಪಂಥಾಹ್ವಾನ ನೀಡಿದಾಗ ಶ್ರೀಮಠದ ಯಾವ ಉದ್ದಾಮ ಪಂಡಿತರು ಸ್ಪರ್ಧೆಗೆ ಮುಂದಾಗ್ಲಿಲ್ವಂತೆ. ಕೊನೆಗೆ ಶ್ರೀಮಠದ ಮರ್ಯಾದೆ ಉಳಿಸೋ ಜವಾಬ್ದಾರಿನ ನಾವು ವೆಂಕಟನಾಥನ್ ಹೆಗ್ಲ ಮೇಲೆ ಹೊರಿಸಿದ್ರಂತೆ. ಬಹುಶಃ ವೆಂಕಟನಾಥ ಸ್ಪರ್ಧೆ ಹೋಗೋ ಮುನ್ನ ಅಮ್ಮನ ಆಶೀರ್ವಾದ ಬೇಡಿದ್ದಾನೆ ಅನ್ಸುತ್ತೆ. ಇದೇ ನಿಜ. ನನ್ನ ಮಗ ನನ್ಗೆ ಆಶೀರ್ವಾದ ಕೇಳಿದಾನೆ, ಅದು ನಂಗೆ ತಲುಪಿದೆ. ಹಂಗೆಲ್ಬೇಕು.